ಈ ಸಂಘ ಕೆಲವೇ ವ್ಯಕ್ತಿಗಳ ಕೈನಲ್ಲಿ ಸಿಕ್ಕೊಂಡಿದೆ. ಚಕ್ರಾಧಿಪತ್ಯ ಅವ್ರು ಗೆಲ್ಲಬೇಕು, ಅವ್ರು ಹೇಳ್ದವ್ರು ಗೆಲ್ಲಬೇಕು. ಈ ಏಕಚಕ್ರಾಧಿಪತ್ಯ ಮುಗಿದು ಸಾಮೂಹಿಕ ನಾಯಕತ್ವಕ್ಕೆ ದಾರಿ ಮಾಡಬೇಕು. ಇವತ್ತೊಂದು ಒಳ್ಳೆಯ ಅವಕಾಶ. ಬಹಳ ಅನ್ಫಾರ್ಚುನೇಟ್ ಪೊಸಿಷನ್ ಏನಪ್ಪ ಅಂದರೆ, ದೇಶಕ್ಕೆ ನಾಯಕರನ್ನು ಕೊಟ್ಟವರು ಬ್ರಾಹ್ಮಣ ಸಮಾಜ. ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ನಾಯಕತ್ವ ಇಲ್ಲ, ಅಥವಾ ಇರೋ ನಾಯಕತ್ವ ಸರಿಯಾದ ಹತ್ರ ಇಲ್ಲ. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷೀಯ ಮತ್ತು ಜಿಲ್ಲಾ ಪ್ರತಿನಿಧಿ ಚುನಾವಣೆಯು ಏಪ್ರಿಲ್ 13, 2025 ನಡೆಯಲಿದ್ದು, ಚುನಾವಣಾ ಪ್ರಚಾರ ಬಿರುಸಿನಿಂದ ನಡೆಯುತ್ತಿದೆ. ಈ ಸಲ ಎಲೆಕ್ಷನ್ ಒಂದು ರೀತಿ ವಿಭಿನ್ನವಾಗಿದೆ. ನನ್ನ ಪ್ರಕಾರ ಈಗ 50 ವರ್ಷ ಆಗಿದೆ ಈ ಸಂಘಕ್ಕೆ. ಅದೇ ರೀತಿ ಬೇರೆ ಸಂಘಗಳು ನೋಡಿ, ಆವಾಗ ತುಲನೆ ಮಾಡಿ, ಬುದ್ಧಿವಂತರ, ಮುಂದುವರೆದವರ, ವಿದ್ಯಾವಂತರ ಸಂಘ ಯಾವ ಸ್ಥಿತಿಯಲ್ಲಿದೆ, ಬೇರೆಯವರ ಸಂಘ ಯಾವ ಸ್ಥಿತಿಯಲ್ಲಿ. ಇವತ್ತು ಇದನ್ನು ಯೋಚನೆ ಮಾಡಬೇಕಾದಂಥ ಸಮಯ. ಎರಡನೇದು, ನೀವು ಹಿಂದೆ ನೋಡಿದ್ರೆ ಈ ಸಂಘ ಕೆಲವೇ ವ್ಯಕ್ತಿಗಳ ಕೈನಲ್ಲಿ ಸಿಕ್ಕೊಂಡಿದೆ. ಚಕ್ರಾಧಿಪತ್ಯ ಅವ್ರು ಗೆಲ್ಲಬೇಕು, ಅವ್ರು ಹೇಳ್ದವ್ರು ಗೆಲ್ಲಬೇಕು. ನಮ್ಮೇಲೂ ಆ ಪ್ರಯತ್ನ ಹೋದ ಸಲಿನೂ ಮಾಡಿದ್ರು, ಈ ಸಲಿನೂ ಮಾಡಿದ್ರು. ನಮ್ಮ ರಘುನಾಥ್ ನಿಂತರೆ ಇಲ್ಲ ಎಲೆಕ್ಷನ್ ಯುನಾನಿಮಸ್ ಆಗಬೇಕು, ಎಲೆಕ್ಷನ್ ಬೇಡ ಯುನಾನಿಮಸ್. ಲಾಸ್ಟ್ ಟೈಮ್ ಆಗಲಿಲ್ಲ, ಈ ಸಲಿನೂ ಅದೇನೆ. ಇದಕ್ಕೆ ಗುರುಗಳು ಬೇರೆ ಹೇಳಿದ್ದಾರೆ ಅಂತ ನಾವು ಒಪ್ಕೊಂಡ್ವಿ. ಅಂದರೆ ಅವ್ರು ಹೇಳೋದು ಯುನಾನಿಮಸ್ ಅಂದರೆ ನಾನು ಹೇಳ್ದವ್ರಾಗಬೇಕು, ಅದು ಹೇಗಾಗತ್ತೆ? ಎಲ್ಲರೂ ಒಪ್ದವ್ರಾಗಬೇಕಲ್ಲ. ಅದರಿಂದ ಇವತ್ತು ಅನಿವಾರ್ಯವಾಗಿ ಎಲೆಕ್ಷನ್ ಆಗ್ತಾಯಿದೆ. ಇನ್ನು ಆ ಮಾತಿಲ್ಲ. ಈ ಒಂದು 15 ವರ್ಷದಿಂದ ನೋಡ್ತಾ ಇದ್ದಾರೆ ಎಲ್ಲರೂ ಭಾಷಣಗಳು. ಏನು ಭಾಷಣಕ್ಕೆ, ಭಾಷೆಗೆ, ಬುದ್ಧಿಗೆ ನಮಗೇನು ಕಡಿಮೆ ಇಲ್ಲ, ಅದೆಲ್ಲ ಈಗ ತೋರಿಸ್ತಾ ಇದ್ದೀವಿ. ಇದರಿಂದ ನಾವು ಉಪಯೋಗ ಇದೆಯಾ ಅಂತ ಯೋಚನೆ ಮಾಡಿ. ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿರೋದು ಇವತ್ತಿನ ಸವಾಲುಗಳನ್ನು ಎದುರಿಸ್ತಕ್ಕಂಥ ಒಂದು ಸಂಘ ಬೇಕು. ಹೋಮ ಹವನ, ಆಚಾರ್ಯರ ಹುಟ್ಟಿದಬ್ಬಗಳು ಎಲ್ಲ ಮಾಡೋಣ. ಅದರಿಂದ ಸಮಾಜಕ್ಕೆ, ಅಂದರೆ ನಮ್ಮ ಸಮುದಾಯದ ಜನಕ್ಕೆ ಏನು ಉಪಯೋಗ ಆಯಿತು ಅಂತ ಯೋಚನೆ ಮಾಡಿ. ಇವತ್ತು ನಾವು ನೋಡಿದಾಗ ಎಸ್ಪೆಷಲಿ ರಾಜಕೀಯ ರಂಗದಲ್ಲಿ, ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ನಾವು ಹಿಂದುಳಿದ್ವಿ. ಭಾಳ ತಮಾಷೆ ವಿಚಾರ ಏನಂದರೆ, ಮುಂಚೆ ಏನು ಮಾಡ್ತಾಯಿದ್ರಿ, ಬ್ರಾಹ್ಮಣರು ಇತರರು ಅಂತಿದ್ರು. ಈಗ ನೀವು ಇತರರಾಗಿದ್ದೀರ, ಅವೆಲ್ಲ ಒಂದು. ಇದು ನಮ್ಮ ಇಂಪ್ರೂವ್ಮೆಂಟ್ 75 ವರ್ಷಕ್ಕೆ. ಇದನ್ನು ಒಪ್ಕೊಳ್ತೀರಾ? ಇದನ್ನು ನಿಮ್ಮ ಸರ್ಕಾರದವ್ರು ಸರ್ ಮಾಡ್ತಾರಾ, ಅಥವಾ ನಾವೇ ಮಾಡ್ಕೋಬೇಕು? ನಾವೇ ಮಾಡ್ಕೊಳ್ಬೇಕಾದ್ರೆ ಇಂಡಿವಿಜುವಲ್ ಆಗಿ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದಕ್ಕೊಂದು ಸಂಘ ಬೇಕು. ಆ ಸಂಘ ಇದರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಮಾಡೋದು ಬಿರಲಿ, ಯೋಚನೆ ಮಾಡ್ತಾ ಇದೆಯಾ ಅಂತ ಯೋಚನೆ. ಈ ಒಂದು ಪರಿಸರದಲ್ಲಿ ಈ ಎಲೆಕ್ಷನ್ ಬಂದಿದೆ. ಇವಾಗ ನಿಮ್ಮೊಂದು ಅವಕಾಶ ಏನು, ಈ ಏಕಚಕ್ರಾಧಿಪತ್ಯ ಮುಗಿದು ಸಾಮೂಹಿಕ ನಾಯಕತ್ವಕ್ಕೆ ದಾರಿ ಮಾಡಬಹುದು. ಇವತ್ತೊಂದು ಒಳ್ಳೆಯ ಅವಕಾಶ. 31 ಜಿಲ್ಲೆಯಿಂದನೂ ಒಬ್ಬೊಬ್ಬ ವ್ಯಕ್ತಿ ಬರ್ತಾರೆ. ಬಹುಶಃ ಯಾರಾದರೂ ಹಳ್ಳಿಗಳ ಕಡೆ ಹೋಗಿದ್ರೆ, ಅದು ಜಿಲ್ಲೆಗಳ ಕಡೆ ಹೋಗಿದ್ರೆ ಎಲ್ಲ ಕಡೆ ಎದ್ಬಿಟ್ಟಿದ್ದಾರೆ ಜನ. ಅವಾಗ ಇದು ಎದ್ದೇಳೋದಕ್ಕೆ 75 ವರ್ಷ ಬೇಕಾಗಿತ್ತು, 50 ವರ್ಷ ಬೇಕಾಗಿತ್ತು. ಅಟ್ಲೀಸ್ಟ್ ಒಂಥರ ಸಂಚಲನ ಮೂಡ್ತಾ ಇದೆ. ಒಂದು ಸಂಘ, ನಾವು ಏನಾದರೂ ಮಾಡಬೇಕು, ನಾವು ನಿಂತ್ಕೋಬೇಕು, ಎಲೆಕ್ಷನ್ಗೆ ಏನಾದರೂ ಕೆಲಸ ಮಾಡಬೇಕು. ಈ ಒಂದು ವಾತಾವರಣ ಇಲ್ಲಿವರೆಗೂ ಇಲ್ಲವೇ, ನಾವು ನೋಡಲೇ ಇಲ್ಲ. ನಾನು ರಮನಾಥ್ ಅವ್ರು ಹೇಳ್ತಾ ಇದ್ದೀನಿ, ಹಿಂದೆ ಯಾರ್ಯಾರು ಮಾಡಿದ್ದಾರೋ ಅದ್ರ ಬಗ್ಗೆ ನಾವು ಮಾತಾಡೋದು ಬೇಡ, ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಆದರೆ ಅಷ್ಟೇ ಆದರೆ ಸಾಕಾಗೋದಿಲ್ಲ. ಇವತ್ತಿನ ನಮ್ಮ ಒಂದು ಸಮಸ್ಯೆಗಳಿಗೆ ನಾವು ಲೆಕ್ಕಕ್ಕೆ ಇಲ್ಲ ಇವತ್ತು ರಾಜಕೀಯದಲ್ಲಿ, ಅದು ನಾವು ಮಾಡ್ಕೊಂಡಿರೋದಷ್ಟೇ. ಇವತ್ತು ನಾವು ರಾಜಕೀಯವಾಗಿ ಪ್ರಬಲರಾಗಿರ್ಬೇಕು, ಒಗ್ಗಟ್ಟಲ್ಲಿದ್ರೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ತಗೊಳ್ಳಿ, ಯು ಆರ್ ದಿ ಡಿಸೈಡಿಂಗ್ ಫ್ಯಾಕ್ಟರ್. ಒಟ್ಟಿಗಿದ್ರೆ ಮಾತ್ರ. ಮತ್ತು ನಾಯಕತ್ವ ಸರಿಯಾದವರ ಕೈನಲ್ಲಿದ್ದರೆ ಮಾತ್ರ. ಬಹಳ ಅನ್ಫಾರ್ಚುನೇಟ್ ಪೊಸಿಷನ್ ಏನಪ್ಪ ಅಂದರೆ, ದೇಶಕ್ಕೆ ನಾಯಕರನ್ನು ಕೊಟ್ಟವರು ಬ್ರಾಹ್ಮಣ ಸಮಾಜ. ಇವತ್ತು ಬ್ರಾಹ್ಮಣ ಸಮಾಜಕ್ಕೆ ನಾಯಕತ್ವ ಇಲ್ಲ, ಅಥವಾ ಇರೋ ನಾಯಕತ್ವ ಸರಿಯಾದವ್ರ ಹತ್ರ ಇಲ್ಲ.
ಇಂತಹ ಪರಿಸ್ಥಿತಿಯಲ್ಲಿ ಈ ಎಲೆಕ್ಷನ್ ಬಂತು. ಈಗ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಯೋಚನಾ ಶಕ್ತಿಯನ್ನು ಯೋಚನೆ ಮಾಡಿ ಎಂಥವ್ರನ್ನ ಎಲೆಕ್ಟ್ ಮಾಡಬೇಕು. ನಮ್ಮ ಪ್ರಶ್ನೆ ಏನಂದರೆ, ನಾವೇನಾದರೂ ಮಾಡಬೇಕು ಹೇಗೆ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಲ್ಲ. ನನ್ನಂಥವ್ರು ಭಾಳ ಜನ ಇದ್ದಾರೆ. ಅದಕ್ಕೋಸ್ಕರನೇ ಇದಕ್ಕೆ ಹಾಕಿದ್ದು ನಾನು. ಈ ವಯಸ್ಸಿನಲ್ಲಿ ನಾನೇನೇನೋ ಮಾಡೋಕ್ಕಾಗೋದಿಲ್ಲ. ಇಲ್ಲೊಂದು ರೆಡಿಮೇಡ್ ಆರ್ಗನೈಸೇಷನ್ ಇದೆ, ಸರಿಯಾಗಿರೋ ಪ್ರೆಸಿಡೆಂಟ್ ಇದ್ದರೆ ಅದ್ರ ಮುಖಾಂತರ ಮಾಡ್ಬೋದು. ಹಾಗೆ ನಾವು ಲಾಸ್ಟ್ ಟೈಮು ರಘುನಾಥನ್ನು ನಿಲ್ಲಿಸಿದ್ವಿ. ಸ್ವಲ್ಪದಲ್ಲಿ ಮಿಸ್ ಆಯಿತು. ಯಾಕೆ ಅಂತಂದರೆ ಇವತ್ತು ಕಾರಣಗಳು ಹೇಳೋದು ಬೇಡ, ಅದೇ ನ್ಯಾಯವಾದ ಅಲ್ಲ. ಆದರೆ ಈ ಸಲ ಏನಾಗಿದೆ, ಸ್ವಲ್ಪ ಹುಷಾರಾಗಿದ್ದೀವಿ. ಯಾರ್ಯಾರು ಅವರನ್ನು ಸೋಲಿಸಿದ್ರೋ ಅವರು ಎಚ್ಚೆತ್ಕೊಂಡಿದ್ದಾರೆ. ಅಂಥ ಅಕ್ರಮಗಳಾಗೋದಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ವಿಚಾರ, ಭಾಳ ಸಂತೋಷದ ವಿಚಾರ ನನಗೇನಂತಂದರೆ, ಬ್ರಾಹ್ಮಣರು ಒಂದಾಗಲ್ಲ, ಕಿತ್ತಾಡ್ತಾರೆ, ಏನೋ ಹೇಳ್ತಿರಲ್ವ. ಲಾಸ್ಟ್ ಟೈಮು ಇವರೇ ನಮ್ಮ ಪ್ರತಿವಾದಿ. ನೋಡಿ, ಕಾಲ ಬದಲಾವಣೆ ಆಗ್ತಾ ಸ್ವಲ್ಪ ಯೋಚನೆ ಅನ್ನೋದು. ಅವತ್ತು ಏನು ಮಾಡಿದ್ದಾರೆ, ಒಂದೇ ಹೆಜ್ಜೆ ಹಿಂದೆ ಬಂದರು. ಆ ಪ್ರತಿಷ್ಠೆ ಬಿಟ್ಟರು. ನಮ್ಮಿಬ್ಬರಲ್ಲಿ ಚಾನ್ಸು ರಘುನಾಥ್ ಹೆಚ್ಚಾಗಿದೆ. ನಾನು ಒಂದು ಹೆಜ್ಜೆ ಇರ್ತೀನಿ ಅಂದರೆ ಎಲ್ಲೋ ಹೋಗೋದಲ್ಲ. ರಘುನಾಥ್ಗೆ ಇವತ್ತು ಸ್ಟ್ರೆಂಗ್ತೇ ಅವರು. ಬರೀ ಒಂದೇ ಹೆಜ್ಜೆ ಅಲ್ಲ, ಅವತ್ತಿನಿಂದ ಸುಮಾರು 6 ತಿಂಗಳಿಂದ ಇಡೀ ಸಮಯವನ್ನು ಈ ಎಲೆಕ್ಷನ್ ಕೊಟ್ಟು ಹಿಂದೆ ಆಗಿರ್ತಕ್ಕಂಥ ತಪ್ಪುಗಳನ್ನ ತಿದ್ದಬೇಕು, ಸರಿಯಾದ ವ್ಯಕ್ತಿ ಆ ಜಾಗಕ್ಕೆ ಬೇಕು, ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಇದು ನನ್ನ ಪ್ರಕಾರ ನ್ಯೂ ಟ್ರೆಂಡ್ ಅಮಂಗ್ ಬ್ರಾಹ್ಮಣ್ಸ್. ಹಿ ವಿಲ್ ಬಿ ಎ ಗ್ಲೇರಿಂಗ್ ಎಕ್ಸಾಂಪಲ್ ಫಾರ್ ಡೇಸ್ ಟು ಕಮ್. ಒಂದು ಹೆಜ್ಜೆ ಬ್ರಾಹ್ಮಣ ಹಿಂದೆ ಹೋಗಿ ಇನ್ನೊಬ್ರಿಗೆ ಅವಕಾಶ ಕೊಟ್ಟರೆ ಏನಾಗತ್ತೆ ಅನ್ನೋದಕ್ಕೆ ಇದು. ಅವರು ಅವ್ರ ಕೆಲಸ ಮಾಡಿದ್ದಾರೆ, ಈಗ ನಾವು ನಮ್ಮ ಕೆಲಸ